ಯಾಕಂದ್ರೆ ಇದು ವರ್ಣನ ಹೇಳಬಲ್ಲ ಇಲ್ಲ, ಇದು ಸತ್ಯ ಚಾಲು ಘಟ್ಟ ಇದು. ಯಾನು ಇದು ಸುಳ್ಳು ಹೇಳಬಲ್ಲ ಇಲ್ಲ ಮತ್ತು ವರ್ಣನ ಹಿಂಗ ಇದು ಮಾಡಬಲ್ಲ ಇಲ್ಲ. ಯಾಕಂದ್ರೆ ಈ ಊರೊಳಗ ಬಹಳ ಭವ್ಯದಾಗ ಜಾತ್ರೆ ಆಗ್ಯದ. ಮತ್ತ ನಮ್ಮ ಗದಗಿಪುರ ಜಿಲ್ಲಾ ತಾಲೂಕ ದಕ್ಷಿಣ ಕುಂಬರಿ ಊರ ಏನ ಸಿದ್ಧನ ದರ್ಶನ ಮಾಡು ಪಾಪೆಲ್ಲ ಪರಿಹಾರ. ಆಯಿ ಸಂಗವನ ದರ್ಶನ ಮಾಡು ಪಾಪೆಲ್ಲ ಪರಿಹಾರ. सांगली जिल्हा जत तालुक्याದಾಗ ಪ್ಯೂರಾಗಿ ಊರ ಬಿಟ್ಟ ನಡೆದನು ಏನ ಸಿದ್ಧ ದೇವರ. ಪ್ಯೂರ್ಗಿ ಊರ ಬಿಟ್ಟ ನಡೆದನು ಏನ ಸಿದ್ಧ ದೇವರ. ಗುಡ್ಡದ ಮ್ಯಾಲ ಬಂದು ಗೆನಿಸಿದ ಮುದ್ದೆಗೆ ಮಾಡೆನು ನಮಸ್ಕಾರ. ಗುಡ್ಡನು ನಮಸ್ಕಾರ. ಏನ ಸಿದ್ಧನ ದರ್ಶನ ಮಾಡು ಪಾಪೆಲ್ಲ ಪರಿಹಾರ. ಆಯಿ ಸಂಗವನ ದರ್ಶನ ಮಾಡು ಪಾಪೆಲ್ಲ ಪರಿಹಾರ. ಗುಡ್ಡದ ಮ್ಯಾಲ ಬಂದು ಗೆಲ್ಸಿದ ಕುಲ್ತಾನು ನಿರ್ಧಾರ. ಯೋಗಿಯ ಮುಗಿ ಮೊಮ್ಮಗನಿಗೆ ಕರದ ಹೇನು ವಿಚಾರ. ಸಾಧು ಮುಗಿ ಮೊಮ್ಮಗನಿಗೆ ಕರದ ಹೇನು ವಿಚಾರ. ಬುದ್ಧಿ ಬಾಲ ಎತ್ತಿ ಕೊಟ್ಟರು ಸಂತೋಷ ಕುಂಬರಿ ಅಂದಾರ. ಬುದ್ಧಿ ಬಾಲ ಎತ್ತಿ ಕೊಟ್ಟರು ಸಂತೋಷ ಕುಂಬರಿ ಅಂದಾರ. ಜ್ಞಾನಸಿದನ ದರ್ಶನ ಮಾಡು ಗುಡ್ಡ ಬಿಟ್ಟು ನಡೆದ ಗೆಲ್ಸಿದ. ಬೇಸಿಗೆ ಬಿಸಿಲು ಇತ್ತು ಜೋರ. ಕುಂಬರೆಂಬುದು ಊರಿಗೆ ಬಂದು ಅನಶನ ಪುಣ್ಯ ಚೇತರ. ಕುಂಬರೆಂಬುದು ಊರಿಗೆ ಬಂದು ಅನಶನ ಪುಣ್ಯ ಚೇತರ. ನೆಂಬಿಗಿಟ್ಟ ನಡಿಯ ಭಕ್ತರಿಗೆ ಖರ್ಚು ಯಾರು ಬರ್ತಾರ ಅವರಿಗೆ ಪಾತಾಳಕ್ಕೆ ತುಳಿದ ಗೆನಿಸಿದ ಮುತ್ಯ. ಇದು ಸಿದ್ಧರಲ್ಲಿ ಅಂತ ವೀರ ಮಲ್ಕಾರಿಸಿದನಲ್ಲಿ ಅವಾಗ ಅಮೋಕ್ಷದ ಕೇಳ ಮಲ್ಕಾರಿಸಿದ ನಿನ್ನ ಭಕ್ತರು ಯಾರು? ನನ್ನ ಭಕ್ತ ಪೈಲ ನೀನೇ ಅಮೋಕ್ಷದ ಹೇಳ ಮಲ್ಕಾರಿಸಿದ್ದ. ವೀರ ಮಲ್ಕಾರಿಸಿದಂದ ನನ್ನ ಭಕ್ತ ಪೈಲ ನೀನೇ ಮುತ್ಯ ಅಂದ ಎಲ್ಲ ಭಕ್ತರು ನಂದು. ಅವ ಅಮೋಕ್ಷದನ ಬಲಿಪನ್ನ ಮಲ್ಕಾರಿಸಿದ ಬಲ್ಲಿ ಅಪ್ಪಿಲಿಲ್ಲ ಅಂತ ಗೆನಿಸಿದ ಮುತ್ಯ ಅವ್ರ ಬಲಿಪನ್ನ ಅಪ್ಪಿಲಿಲ್ಲ. ಯಾಕಂದ್ರ ನೆಂಬದವ್ರಿಗೆ ಬಂಗಾರ ಮನಿ ತೋರ್ಸನ, ನೆಂಬದವ್ರಿಗೆ ಜಿಡ್ಡಿ ಬಾಗಲೇ ತೋರ್ಸನ ಗೆನಿಸಿದ ಮುತ್ಯ. ಅದಕ್ಕ ತಿಳಿ ಕಲಿಯೋಗದಾಗ ಸಿದ್ಧಟಿಗೆ ನಡೆದದ. ಭಂಡಾರಿಗೆ ನೆಂಬಗಿಟ್ಟವ್ರಿಗೆ ಬಂಗಾರ ಹೊಗೆ ಹಾರಿಸ್ತಾನ. ಮತ್ತ ಬಂಗಾರಿಗೆ ಜರ ನೆನಪು ಇಲ್ದಿಲ್ಲ ಅಂದ್ರ ಅವ್ರಿಗೆ ಪಾತಾಳಕ್ಕೆ ತೊಡೋದ ಗೆನಿಸಿದ ಮುತ್ಯ. ಯಾಕಂದ್ರೆ ಏನೊಂದು ಯಾಟೆ ಮಾತು ಹೇಳಿ ನಮ್ಮ ಆಯ್ ಸಂಗವ ಗೌಡ್ರ ಮನೆಂದು ಹ್ಯಾಂಗ್ ಗೆನಿಸಿದ ಮುತ್ಯ ಮದುವೆ ಮಾಡ್ಕೊಂಡ. ಇದೊಂದು ನಾಕೆ ಮಾತು ಹೇಳ್ತ. ಯಾಕಂದ್ರೆ ನಮಗ ಬಹಳ ಬಂದವ್ರಿಲ್ಲ. ನಮ್ಮ ಗುರು ಮದ್ಗಳ ಮುತ್ತಿನ ಬಲ್ಲಿ ಕೈಕಾಲ ಒತ್ತಿ ಅಟ್ಟೆ ಬುದ್ಧಿ ಕಲ್ತಿದ್ದೆ ನಾವು. ಅದಕ್ಕಂತೇಳಿ ಇದು ಅಟ್ಟೆ ಸಭಿಕ ನಾಲ್ಕು ಮಾತು ಹೇಳಿ ಹ್ಯಾಂಗಪ್ಪ ನಮ್ಗೆ ಗೆನಿಸಿದ ಮುತ್ಯ ಅಂದ್ರ ಊರೊಳಗೆ ಗೌಡಿಕಿ ಕೊಟ್ಟ ಕುಡಕ್ಲರಿಗೆ ಅವ್ರಿಗೆ ಸಂಹಾರ ಮಾಡ್ದ. ಮತ್ತ ಗೌಡ್ರ ಮನೆಗೆ ಹ್ಯಾಂಗ ಹೋದ ಗೆನಿಸಿದ ಮುತ್ಯ. ಯಾಕಂದ್ರ ಮುಲ್ಕ್ಯಾ ಪಾಟೀಲ್ ಮಂತಾನ ದೊಡ್ಡ ಮಂತಾನ ಊರೊಳಗ ಅವ್ರ ಮನೆ ಮುಂದೆ ಗೆನಿಸಿದ ಮುತ್ಯ ಹುಡುಗರ ಜೋಡಿ ನಗೋರಿ ಆಡ್ತಿದ, ಚಂಡ ಆಡ್ತಿದ. ಅವಾಗ ಗೌಡ್ತಿ ಎತ್ತಳ ಗೆನಿಸಿದ ಬಂದು ಏಸ್ ದಿನ ಆಗ್ಯದ ನಿಂಗೆ ನೋಡ್ತ ನಮ್ಮ ಮನಿ ಒಂದಿನ ಬಾ. ಅವಾಗ ಗೌಡ್ತಿ ಹೇಳೋ ಪ್ರಕಾರ ಗೆನಿಸಿದ ಮುತ್ಯ ಅವ್ರ ಮನೆಗೆ ಹೋದ. ಅವ್ರ ಮನ್ಯಾಗ ಉಂಡು ತಿಂದು ನಿತ್ತ. ಅವಾಗ ಗೌಡ್ತಿ ಆನಂದಳು ಗೆನಿಸಿದ ಮುತ್ಯ ಆಯ್ ಸಂಗವ ತೊಟ್ಟಿಲ್ಲ ಬಹಳ ಅಳುತ್ತಾಳ. ಕಪ್ಪೆ ಕುಡ್ರಜ ತೋಟಲ್ ತಗೊಂಡ್ ಗಜ್ಜಿ ಗೌಡ್ತಿ ಮಾತಿಗೆ ಅಂತಾನೆ ಗೆನಿಸಿದ ಮುತ್ಯ. ಗೌಡ್ತಿ ಟೋಟಲ್ ನೀವು ಹೇಳೋ ಮಾತಿ ತೂಗ್ತ ಖರೆ ಮುಂದೆ ಇದು ಹುಡುಗಿ ನನ್ನ ಜೋಡಿ ಮದುವೆ ಮಾಡ್ಬೇಕದ. ಗೌಡ್ತಿ ಆನಂದಳು ಥಟ್ಟದಾಗ ಮಾತು ಕೊಟ್ಟಳು ಗೆನಿಸಿದ ಮುತ್ಯಾಗ. ಸಣ್ಣ ಕೂಸಲ ಇವನಿಗೆ ಅಲ್ಲಿ ಸುಮ್ಮ ಹೂ ಅನ್ಬೇಕಂದು ಗೌಡ್ತಿ ಮನಸ್ಸನಾಗ. ಗೌಡ್ತಿ ಆ ಮಾತಿ ಪ್ರಕಾರ ಗೌಡ್ತಿ ಹೂ ಅಂದು ಗೆನಿಸಿದ ಮುತ್ಯ ಮಾತು ಕೊಟ್ಟಳು. ಹಾಯ್ ಸಂಗವ ಉಂಡು ತಿಂದು ಪ್ರಹಾಯಕ್ಕೆ ಬಂದಳು ಮುಂದ. ಗೌಡ್ರು ಬಹಳ ದೊಡ್ಡ ಮಂತಾನ ಮನಿಯೊಳಗೆ ಬಂಗಾರ ತಾಟ 5 ಎಕರೆ ಜಮೀನ
ದಾಂಡ್ಗೆ ಒಟ್ರ ಗೆಣಸಿನ ಮುದ್ದೆ ಎಲ್ಲಿ ಕೊಡೋದು ಮನಸ್ಸನ್ನ ಬತ್ರಿ ಅವ್ರಿಗೆ. ಅವಾಗ ಗೆಣಸಿನ ಮುದ್ದೆ ಆಗಿ ಹೇಳೋ ಪ್ರಕಾರ ಗೌಡತಿ ಮಾತು ಕೊಟ್ಳು. ಆಯ್ ಸಂಘ ಪ್ರಾಯಕ್ಕೆ ಬಂದಳು. ಅವಾಗ ವರ ನೋಡ್ಲಿಕ್ಕೆ ಚಾಲೋದು ಆಯ್ ಸಂಘವಾಗ. ಯಾರು ವರ ನೋಡ್ಲಿಕ್ಕೆ ಬರ್ತಾರ ರೂಪ ಹೋಗಿ ಬೇರೂಪ ಆಗ್ತಿತ್ತು ಆಯ್ ಸಂಘ ಒಂದು. ಅವಾಗ ಗೌಡತಿ ಗೌಡ ಹಿಂಗೇನೆ ಆಗ್ತದ ಹೋಗಿ ಪಂಚಾಂಗರಿ ಕೇಳಿ ಬರ್ನಿ. ಅವಾಗ ಪಂಚಾಂಗ ಕೇಳಕ್ ಹೋದ್ರು ಗೌಡತಿ ಗೌಡ ಕೂಡಿ. ಯಪ್ಪ ಹಿಂದಕ್ಕೆ ಗೌಡತಿ ಒಬ್ಬ ಸಿದ್ಧ ಪುರುಷಾಗ ಮಾತು ಕೊಟ್ಟಾಳ. ಕೊಟ್ಟಿಲ್ದಾಗ ತೂಗು ಟೈಮ್ಕ ಗೆಣಸಿದ ಸಿದ್ಧಿ ಪುರುಷಾಗ ಮಾತು ಕೊಟ್ಟಾಳ. ಅದು ಮಾತ ಗೌಡತಿ ನೆನಪು ಹಾರಾಗಚ್ಚಿಗೆ. ಅವಾಗ ಗೌಡತಿ ನೆನಪು ಬರ್ತದ. ಖರ್ನೆಲ್ಲ ಗೆಣಸಿನ ಮುತ್ತೆ ಅಂದು. ಅವಾಗ ಗೌಡತಿ ಮನೆಗೆ ಬಂದು ವಿಚಾರ ಮಾಡಿದ್ರು. ಮಾತು ಕೊಟ್ಟಿಲ್ಲ. ಅವಾಗ ಒಂದು ಟೈಮ್ಗೆ ಗೆಣಸಿನ ಮುತ್ತೆ ಯಾಕೆ ಹೊಲಿ ಒಳಗೆ ಮಕ್ಕೊತಾನ. ಆ ದಿನ ರಾತ್ರಿ ಯಾನ ಕಾಣಿಸ್ತಾರಪ್ಪ ಅಂದ್ರ ಗೆಣಸಿನ ಮುತ್ತೆ ಯಾಕೆ ಹೊಲಿ ಮಕ್ಕೊಂಡ. ಅವಾಗ ಆ ಮನೆ ಒಳಗೆ ಬೆಳಕ ಕಾಣಿಸುತ್ತು, ಬಂಗಾರ ಬೆಳಕ ಕಾಣಿಸುತ್ತು ಗೆಣಸಿನ ಮುತ್ತೆ ಮಕ್ಕ ಹೊಲ್ಯಾಗ. ಅವಾಗ ಗೌಡತಿ ವಿಚಾರ ಮಾಡಿ, ಅಪ್ಪ ಇವ ಮಾನವಲ್ಲ, ಇವೊಬ್ಬ ಸಿದ್ಧಿ ಪುರುಷನ. ಅದಕ್ಕಂತೇಳಿ ಮರ್ದಿನ ಮುಂಜಾನೆ ಎದ್ದು ಗೆಣಸಿನ ಮುತ್ಯಾಗ ಪಾದಿಗೆ ನಮಸ್ಕಾರ ಮಾಡಿ, ಯಪ್ಪ ನಾ ನಿಮಗೆ ಮಾತು ಕೊಟ್ಟಿದ್ದ ಮದ್ವಿ ಮಾಡ್ತೇಳಿ. ಯಾಕಂತೇಳಿ ಮದ್ವಿ ಮಾಡಕ್ಕೆ ತಯಾರಾದ್ರು ಗೆಣಸಿನ ಮುತ್ತೆ ಅಂದ್ರೆ ನಾವು ಒಬ್ಬನೇ ಇಲ್ಲ, ನಾನು ಹಿಂದೆ ಗುರು ಸೋಮನಿಂಗನ ನನ್ನ ಮುತ್ತೆ ಅಮೋಕ್ಷಿದ್ದಾನ. ನೀವೆಲ್ಲ ಮದುವೆದು ತರಸಿದ್ರಂದ್ರ ವಾರ ತಾರೀಖ ತರಸಿ ನಮ್ಮ ಗುರುವಿಗೆ ನಮ್ಮ ಮುತ್ತೆಗ ಆಮಂತ್ರ ಕೊಡ್ಬೇಕೇಂದ ನನಗ. ಅವಾಗ ರೋಹಿಣಿ ನಕ್ಷತ್ರ ವಾರ ಸೋಮವಾರ ತಿಥಿ ತೆಗೆದು ಅಂತರ್ನ್ಯಾಯದಲ್ಲಿ ಗೆಣಸಿದ ಮುತ್ಯ ಅಮೋಕ್ಷದಾಗ ಇದು ನಿಮಂತ್ರ ಕೊಟ್ಟ. ಗುರು ಸೋಮನಿಂಗ ನಿಮಂತ್ರ ಕೊಟ್ಟ. ಅವಾಗ ಊರ ಒಳಗ ಮೈನ್ ತೋಟಲ್ ಕಟ್ಟಿ ಹಂದ್ರ ಹಾಕಿ ಗೌರವ ಮನೆ ಮುಂದ ದೊಡ್ಡ ಸಭಾ ನೇರಿಸಿ ಎಲ್ಲ ಮದುವೆ ಆಗಿ ಗೆಣಸಿನ ಮುಚ್ಚಂದು ಆಯ್ ಸಂಘ ಒಂದು ಮದುವೆ ಆಯ್ತು. ಗುರುವ ಸೋಮನಿಂಗ ಆಶೀರ್ವಾದ ಮಾಡಿದ್ರು, ಕಂಕಣ ಕಡಿದ್ರು. ಅವಾಗ ಗೆಣಸಿನ ಮುತ್ತೆ ಯಾರದ ಗೌಡತಿ ಆಯ್ ಸಂಘವಾಗ ಮಕ್ಕಳು ಮದುವೆ ಆಗ್ಯದ. ಎಲ್ಲಾರು ಉಡೇಕಿ ತುಂಬಿ ಕಳ್ಸಲಕ್ಕ ಆಯ್ ಸಂಘವಾಗ ಬರ್ಲಿಕ್ಕೆ ಯಾಳಾಯ್ತು. ಅವಾಗ ಗೆಣಸಿನ ಮುತ್ತೆ ಹೇಳೋ ಪ್ರಕಾರಕ್ಕೆ ತಾಯಿ ಸಂಘವ ಬರ್ಲಿಲ್ಲ. ಆ ಟೈಮ್ಕ ಗೆಣಸಿನ ಮುತ್ತೆ ಅಂದ ನಾವು ಉಗುಳು ಆರ್ಯದ ಸಂಘವ ನೀವ್ ನಾನು ಹಿಂದಿರೋ ಗೆಣಸಿನ ಮುತ್ತೆ ಜಾಗ ಕೊಟ್ಟ. ಇದು ಚಿತ್ತಟಿ ಹಿಂಗೆ. ಯಾಕಂದ್ರೆ ಬಹಳ ಈಗ ಮುತ್ಯ ಚಿತ್ರದ ಮಲಮ ಮುತ್ಯ ಚಿತ್ರರತ್ನ ಪುಸ್ತಕನ ಬರೆದಿಟ್ರ ಅದು ಬಹಳ. ಈಗ ನಮ್ಮ ಅವಜಿ ಖಡ್ಡೆ ಸರ್ ಬಂದು ಒಂದು 4 ಮಾತು ಹೇಳ್ಬೇಕಂತೇಳಿ ನಮ್ರಂತೀವಿ. ಬೇಣಿ ಮಹಾದೇವ್ ಪೂಜಾರಿ ಒಳಗ್ಬಾಳ ನಾವು ಹೇಳೋ ಪ್ರಕಾರಕ್ಕ ಅವರು 100 ರೂಪಾಯಿ ಕೊಟ್ರ ಅವ್ರಿಗೆ ಮಳಗಲಿಸಿದ ಗೆಣಿಸಿದ ಅವ್ರಿಗೆ ಹೆಸರು ಮಾಡಿ ಹಣ ಸ್ವೀಕಾರ ಮಾಡ್ತೇವೆ. ಕಣ್ಣಪ್ಪ ಮಲ್ಕರಿ ಅಂಶೆ ಅವರಾದ್ರೆ 1 ರೂಪಾಯಿ ಕೊಟ್ರ ಅವರೇ ಗೆಣಿಸಿದ ಮಳಗಲಿಸಿದ ಅವ್ರಿಗೆ ಹೆಸರು ಮಾಡಿ ಹಣ ಸ್ವೀಕಾರ ಮಾಡ್ತೇವೆ. ಬಾಬುಷಾ ನಮ್ಮನೆ ಅವರ ಸಾಕಿದವರಿಗೆ ಅವರಾದ್ರೆ 100 ರೂಪಾಯಿ ಕೊಟ್ಟರೆ ಅವರಿಗೆ ಮಳಗಲಿಸಿದ ಗೆಣಿಸಿದ ಅವ್ರಿಗೆ ಅಷ್ಟು ಮಾಡಿ ಹಣ ಸ್ವೀಕಾರ ಮಾಡ್ತೇವೆ. ಮತ್ತು ನಮ್ಮ ಹೊನ್ನೂರಿಗೆ ಗೌಡರು ಅವರಾದ್ರೆ 1 ರೂಪಾಯಿ ಕೊಟ್ಟರೆ ಅವರಿಗೆ ಒಕ್ಷಿದ ಮಳಗಲಿಸಿದ ಅವರಿಗೆ ಅಷ್ಟು ಮಾಡಿ ಹಣ ಸ್ವೀಕಾರ ಮಾಡ್ತೇವೆ. ಗಿರಿರಾಮ್ ಬಿರ್ಬಾಲ ಗೆಣಸಿನ ಮುದ್ದೆನ ಕವಿತೆ ಹಾಡು ಬರೆದವರು ಬಿರ್ಬಲ್ ಮಜ್ಜಿಗೆ ಸಾಕಿನ ಹನುಮಪುರ ಅವರ ಸತ್ಕಾರ ನಡೆದ ಹಾಡದವರು ಹಾಡದವರು ಸೋಮು ಒಡೆಯರ್ ತಿಕ್ಕುಂಡಿ ಅವ್ರು ಇಂಥ ಸಾಹಿತ್ಯ ಬರ್ದಾರ. ಅವ್ರಿಗೆ ಗೆಣಸಿನ ಮುದ್ದೆ ಮಳಗಲಿಸಿದ ಯಾವತ್ತ ಸದನಕದವರು ಕವಿತೆ ಬರ್ಲಿಕ್ಕೆ ಆಶ್ರಮಕ್ಕೆ ಇದು ಶುಕರ್ ಮಾಡ್ತಾರೆ. ಕುಂಬಾರಿ ಗೆಣಸಿದ ಮುತ್ತೆನ ಜಾತ್ರೆಗೆ ಹೋಗೋಣ. ಕುಂಬಾರಿ ಗೆಣಸಿದ ಮುತ್ತೆನ ಜಾತ್ರೆಗೆ ಹೋಗೋಣ. ಗೆಣಸಿದ ಮುತ್ತೆನ ಪಾದ ಹಿಡಿದು ಪಾವನರಾಗೋಣ. ಗೆಣಸಿದ ಮುತ್ತನ ಪಾದ ಹಿಡಿದು ಪಾವನರಾಗೋಣ. ನಿಂದೆ ಆಡುವ ನಿಂದ
ಗಂಗ ತಂದಿ ತಿರುಗುವ ಕೊಂಡರಿವಲಿತನ ಅಲ್ಲದ ಗುಡಿಯ ಚಂದರಿಗೆ ಈ ಸಿದ್ಧತೆ ನಡಿಬೇಕಾಗಿದ್ರೆ ಈ ಯಾವ ಈ ನಿನ್ನ ಆಗೋದು ಒಂದೇ ಘಟನೆ ಇರುತ್ತೆ. 2-3 ದಿನ ಹಚ್ಚಿಕೆ ಅದ್ರಿ. 3ನೇ ದಿನ ಇವತ್ತು 3ನೇ ದಿನ ಅದ. 3 ದಿನ ಬಂದು ಒಬ್ಬ ಹೆಣ್ಮಗಳು ಮನೆ ಒಳಗೆ ಮನೆಗಳು ಅದ ನಂತರ ವಿಜಯಗ್ರಾಮ ಶ್ರೀ ಮಾಸಿದ್ದ ದೇವಸ್ಥಾನದ ಶ್ರೀ ಗದಗಿ ಪೂಜಾರಿಗಳು ಬರಬೇಕು. ಆಟ ತೊಟ್ಟ ಮಗ ಮಾಶುದ್ದನ ಒಡೆಯರು ಗದಗಿ ಒಡೆಯರು ಇಲ್ಲಿ ತಾವು ಸತ್ಕಾರ ಸಮಾರಂಭ ಶಿವಕರ್ಷವೈತಂತೆ. ಆ ನಂತರ ತಾಪ್ಸಿ ಗುಡಾಗತ್ರಿ. ಆ ಪೂಜೆಗಳು ಯಾರು ಮನೆಗಿರಿ ಒಯ್ಬೇಡ್ರಿ. ಈ ಫೋಟೋಗಳೆಲ್ಲ ಅವರೇ ಗುಡಾಗತ್ರಿ ಹೇಳ್ತೇವೆ ನಿಮಗೆ. ಏನಂತದ ನಿಮಗ ಕೊಟ್ಟಂತ ಗೆಲ್ಸಿದ ಮುತ್ತನ ಫೋಟೋಗಳು ಯಾರು ಮನೆಗೆ ಒಯ್ಬೇಡ್ರಿ. ಅದನ್ನೇ ಮಾನಸಿಕ ಪೂಜೆಗೆ ಬರ್ಬೇಕು ಏನಂತ ಹೇಳುತ್ತೆ. ಸಿದ್ಧನ ಪೂಜೆಗಳಿಗೆ ಫೋಟೋ ಕೊಟ್ಟು ಅವ್ರ ಕಡೆ ಪಸಕೋಬೇಕು ಏನಂತ. ಮರಮದ ಒಗಸಿದ ಒಡೆಯರ ಪೂಜಾರಿ ಬಂದು ತಮ್ಮ ಕರಿಪ್ರಸಾದ ಮತ್ತು ಗೆಣಸಿದ ಮುತ್ತನ ಫೋಟೋ ತಗೊಂಡು ಯಾರು ಮನೆಗೆ ಹೋಗ್ಬೇಡ್ರಿ. ಆ ಫೋಟೋಗಳು ನಿಮ್ಮ ದೇವರ ಗುಡಿ ಹಚ್ಚಬೇಕು. ಪಂಚ ಕನ್ನಡದಿಂದ ನಿಮಗೆ ವಿನಂತಿ. ಬಗಲಾನು ಕೊಂತೇವನ ಪೂಜಾರಿ ಬಂದು ಫೋಟೋ ಮತ್ತೆ ಕರಿ ಪ್ರಸಾದ ತಗೊಂಡು ಸತ್ಕೊಡ್ಲಿಕ್ಕೆ ಹಂಗೆ ಇದ್ರಿ ಗಂಗಾಗಳ ಆ ಕಡೆ ಇನ್ನ ಗೆಲ್ಸಿ ಮತ್ತೆ ಹಣದಾಸು ಗಂಗಾ ಆಗ್ತಾವ. ಯಾಕಂದ್ರೆ ಗೆಲ್ಸಿ ತಾಲೂಕಾ ಇಂದಾಪುರ್ ಜಿಲ್ಲಾ ಪುಣೆ ಮತ್ತೆ ಫೋಟೋಗಳು ತಗೊಂಡು ಸತ್ಕಾರ ಶಿವಕರ್ ಮಾಡುವುದು ಒಂದು ಆಯ್ತು. ಓಕೆ. आचेगाव शिरसिद्ध तालुका दक्षिण सोलापूर जिल्हा मोराळू मुतासिद्ध आचेगाव शिरसिद्ध तालुका दक्षिण सोलापूर जिल्हा सांगली ಈ ಒಡೆಯರು ಬಂದು ತಮ್ಮ ಸತ್ಕಾರನ ಸ್ವೀಕಾರ ಮಾಡಬೇಕು. ವಿನಂತಿ ಮಾಡಿರುತ್ತೇವೆ. ಈಗಲೂ ತಕ್ಕೊಂಡು ಮತ್ತೆ ಪೂಜೆ ಮುಂದೆ ಬಿಡಪ್ಪ. सोलापूर जिल्हा सोलापूर 10 ರೋಗದ ಮುತ್ತನ ಒಡೆಯರು ಬಂದು ತಮ್ಮ ಸತ್ಕಾರವನ್ನು ಸ್ವೀಕಾರ ಮಾಡಬೇಕು ವಿನಂತಿ ಮಾಡಿರುತ್ತೇವೆ. ಕರಿತೋಡು ಅದರಂತೆ ಕೌಲಗುಡ್ಡದ ಕರಿಯೋಗಿ ತಾಲೂಕಾ ಕಾಗವಾಡ ಜಿಲ್ಲಾ ಬೆಳಗಾವಿ ಏನು ಬಂದ್ರೆ ಕೌಲಗುಡ್ಡ ಪೂಜಾರಿ. ಅದರಂತೆ ಕುಂಜನೂರು ಮಾದಣ್ಣ ಇಂಗಳಿ ಈರಿಸಿದ್ದ ತಾಲೂಕಾ ದಕ್ಷಿಣ ಸೋಲಾಪುರ ಜಿಲ್ಲಾ ಭೇಟಿ ಮಾಡಿರುತ್ತದೆ. ಬೇರನೂರು ಅಮೋಘಸಿದ್ದ ತಾಲೂಕಾ ಅತನಿ ಬೇರನೂರ ಗುಣದಾಳದ ಶ್ರೀ ಸೌಭಾಗ್ಯ ಸಿದ್ಧ ತಾಲೂಕಾ ಬಬಲೇಶ್ವರ ಜಲ ಒಡೆಯರು ಜಕನೂರ ಅಮೋಘಸಿದ್ದ ತಾಲೂಕಾ ಜಮಖಂಡಿ ಜಿಲ್ಲಾ ಬಾಗಲಕೋಟೆ ಜಿಲ್ಲಾ ಬಾಗಲಕೋಟೆ ಈ ಒಡೆಯರ ತಮ್ಮ ಸತ್ಕಾರವನ್ನು ಸ್ವೀಕಾರ ಮಾಡುವುದು ವಿನಂತಿ ಮಾಡಿರುತ್ತದೆ. ಅದರಂತೆ ಕೆಂಪವಾಡ ಶ್ರೀ ಹಿರಿಮಲಕಾರ ಸಿದ್ಧ ತಾಲೂಕಾ ಕಾಗವಾಡ ಜಿಲ್ಲಾ ಬೆಳಗಾವಿ ಮತ್ತು ಹಂಗೆ ಗುತಾಸಿದ ಪೂಜಾರಿ. ಅದರಂತೆ ನಿಂಬಾಳ ಶ್ರೀ ಕರ್ಣಿ ಮಲಕಾರ ಸಿದ್ಧ ತಾಲೂಕಾ ಆಳಂದ ಜಿಲ್ಲಾ ಆಯ್ತಲ್ಲ. ಅದರಂತೆ ನಿಂಬಾಳಪುರ ಈ ಒಡೆಯರು ಬಂದು ತಮ್ಮ ಸತ್ಕಾರವನ್ನು ಸ್ವೀಕಾರ ಮಾಡುವುದು
ಹಿತಾಶಕ್ತಿ ಬಂದಿಲ್ಲ ಮತ್ತೆ ಯಾವತ್ತು ಯಾರು ಓದಿದ್ರು ಅದು ಪತ್ರಿಕಾಂಡಿಗಳು ಇದರಿಗೆ ಹುತಾಶಿತ ಮತ್ತು ಮನೆ ಮಲ್ಲಪ್ಪಡಿ ಎರಡು ಹೆಸರು ಕೊಂಡದ ನೀವು ಮತ್ತೆ ಮನೆ ಮಲ್ಲಪ್ಪ ಪೂಜೆ ಹುತಾಶಿತ ಪೂಜೆ ಬಿಟ್ಟಿಲ್ಲ ಹುತಾಶಿತ ಪೂಜೆ ಕರ್ಕೊಂಡ್ರಿ ಓಕೆ ಅದರಂತೆ ಅಜ್ಜನಿಗೆ ಶ್ರೀ ಸಿದ್ದರಾಯ ಮುತ್ಯ ತಾಲೂಕಾ ಬಬಲೇಶ್ವರ ಜಿಲ್ಲಾ ವಿಜಯಪುರ ಮತ್ತು ಹಾಗೆ ಹುತಾಶಿತ ಅಕ್ಷರವನ್ನು ಸ್ವೀಕಾರ ಮಾಡಬೇಕಂತ ವಿನಂತಿ ಮಾಡಿ ಹೇಳ್ತಾರೆ ಅಜ್ಜನಿಗೆ ಅದರಂತೆ ಕಂಬೋಗಿ ಓಕೆ ಅದರಂತೆ ಹಾಲು ಚಿಂಚೋಳಿ ಅಮೋಕ್ಷಿತ ಮತ್ತು ಹುತಾಶಿತ ಪೂಜಾರಿ ಚಿಕ್ಕಲ್ಕಿ ಎಲ್ಲರೂ ಹಲೋ ಎಲ್ಲ ದಯವಿಟ್ಟು ವಿನಂತಿ ಇದೆ ಮುಂದೆ ಗುಡಿ ಮುಂದಿದ್ದು ಗಾಡಿ ಮೋಟರ್ ಸೈಕಲ್ ಫೋರ್ ವೀಲರ್ ಏನು ಸೈಕಲ್ ಏನಿತ್ತು 6ನೇ ತಾರೀಕ ಶುದ್ಧರಾಗ ಭೇಟಿ ಮಾಡಿ 7ನೇ ತಾರೀಕು ಬಂಗಾರದ ಕಳಸ ಕಾರ್ಯಕ್ರಮ ಇಟ್ಕೊಂಡ್ರು ಈಗ ಸಿದ್ಧರ ಬೀಳ್ಕೋಟ್ ಸಮಾರಂಭ ಯಾಕಂದ್ರ ನಮ್ಮ ತವರು ಮನೆ ಬಿಟ್ಟು ಗಂಡನ ಮನೆಗೆ ಹೆಂಗ ಹೆಣ್ಮಗಳು ಹೋಗ್ತಾಳ ಹಂಗ ಸಿದ್ಧರ ಅಗಲೂತ್ನ್ಯಾಗ ಬಿ ಅಷ್ಟ ಸತ್ಯ ದುಃಖ ಆಗ್ತದೆ ಯಾಕಂದ್ರ ಕುಂಬಾರಿ ಗ್ರಾಮ್ಯಾಗ 1700 ನಾವು ಕೊಡ್ಸಿದ್ರ 1700 ಕರಿಕಮೈ ಒಡೆಯಾರ್ದ ಆಶೀರ್ವಾದ ಇರ್ಲಿ ಯಾಕಂದ್ರೆ ಕುಂಬಾರಿ ಗೆಣಸಿದ ಮುತ್ಯ ಕೊಡ್ಲಿ ಶೀತಾಳದಂತ ಪೂಜಾರನೋ ಸಮುದ್ರದಂತ ಭಕ್ತನೋ ಹಂಗ ಈ ಕುಂಬಾರಿಗೆ ಎನಿಸಿದಾಗ ಎಲ್ಲೆಲ್ಲಿ ಏನೇನು ಬರತೈತಿ ಏನ್ ಗುರ್ತಾವತ್ 20 ಈ ಕುಂಬಾರಿ ಗ್ರಾಮಸ್ಥರು ಹಿಂಗ ಒಕ್ಕಟ್ಟಾಗಿ ಇಂಥ ಕಾರ್ಯಕ್ರಮ ಮಾಡ್ತಾರೆ ಇಂದಾಪುರ ಬಯೋಕ್ಷಿತನ ಮಗ ಐನಾಪುರ ಕೆರೆಸಿದ್ದ ನಾ ವರ್ಷಕ್ಕೊಮ್ಮೆ ನಿನ್ಗೆ ಭೇಟಿಗೆ ಬರ್ತಾನೆ ಕರೆ ನೀ ಕೂತ ಗೌಡ್ಕಿ ನಾ ತಿರ್ಗಾಡಿ ಗೌಡ್ಕಿ ಅಂದ್ರೂ ಕೂಡ ಈ ನಮ್ಮ कुंभारी ग्रामक हे आणि आता 51 पालखी कुठल्या गावात जमते कुठल्या गावात भावकी जमते हे अजून कुणाला पण कळलं नाही बघा हे पल्लकीला कसे खेळतात काय खेळतात आणि कसं गाठा भेटतात अमोक्षितची नातवंड आणि देवरगी गुरुमनी अरकेरी अरमनी माये मकनापूर शिवस्थान गदगी मकनापूरचे गुरु सोमलिंग आता तिकडं कळस बसवणार हे कुंभार गेनशीत आहे सोलापुराला येताच त्या यात्रा तिथं अमोक्षितची दुसरी यात्रा इथंच चालू आहे असं वाटायलंय मला असल्या एवढ्या 107 पूर्ण केलं का म्हणजे 51 पालखी आणून या कुंभारी गणशितच नाव म्हटलं सगळ्या 1700 देवामध्ये अमोक्षिताचा नातू कुंभारी गणशित त्या सगळ्या गावाच्या मनाचा विचार तुम्हाला सांगतो का म्हणजे राजकारण येते जाते खरं हे राजकारण जायचं याचं नवा त्या राजकारणामध्ये लिंगायत समाज बी पूजा करतात लोणारी समाज बी पूजा करतात सगळ्या 18 पंगड जातीला पूजा करणारा सगळ्या आमचंच सगळं समाज आमचंच म्हणून पुढे घेऊन चालणारा अमोक्षताचा भंडार आहे या भंडाराच्या आशीर्वादानं सगळ्या महाराष्ट्राच्या जनता असंच असलं मोठं कार्यक्रम करू दे आणि सगळ्यांचा सहकार या कुंभारी गावावर असं फुलाचं काट्याची गलगी आणि दगडाचं त्यांचं बसा